ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಬಂದರು ಹೇಳಿಸಿದ್ರು, ಯಾರು ಸಪೋರ್ಟ್ ಅಲ್ಲ ಹೇಳ್ಸಿದ್ರು ಅನ್ನೋದು ನೀವು ಆ ಥರ ಹಂಗೆ ಹೇಳೋದು ಸರಿಯಲ್ಲ, ನಾವು ಒಪ್ಕೊಳ್ಳೋದಕ್ಕೆ. ನೀವು ಕೂಡ ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀರಿ ಅದನ್ನ. ಅವನೇ ಬಂದು ಹೇಳಿದ್ದಕ್ಕೆ ಎಲ್ಲರೂ ಒಂದು ಆ ಥರ ತೀರ್ಮಾನ ತೊಗೊಂಡಿದ್ದು ಏನಿಲ್ಲ, ಅದು ದೊಡ್ಡ ಸಮಸ್ಯೆ ಏನಲ್ಲ. ಅವನಿಗೆ ಬೇಲ್ ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ಸಂಪರ್ಕದಲ್ಲಿ ಇದ್ದೀವಿ ಅವ್ರ ಮನೆ. ಹೌದು ಸರ್, ಆಗಬೇಕು, ಅದು ರೀಕಾನ್ಸ್ಟಿಟ್ಯೂಟ್ ಆಗಬೇಕು. ಯಾಕಂದರೆ ಕೆಳಹಂತದ ಅಧಿಕಾರಿಗಳನ್ನೇ ಚಿನ್ನಯ್ಯನಿಗೆ ಹೆದರಿಸಿ, ನಾನು ನೋಡಿ ಅವತ್ತಿನ ದಿನ ಏನಾಯಿತು ನೀವು ಮುಂದೆ ಹೇಳ್ತಾ ಇದ್ದೀನಿ. ಅವನು ರಾತ್ರಿ ಬಂದು ನನಗೆ ಹೇಳ್ತಾ ಇದ್ದ, ಅವನು ಪ್ರತಿದಿನ ಬಂದ ತಕ್ಷಣ ಫಸ್ಟ್ ನನಗೆ ಹೇಳ್ತಾ ಇದ್ದ, ಸರ್ ಆಫೀಸರ್ ಒಬ್ಬರು ಹೆಸರು ಹೇಳಿದರು, ಅವ್ರ ಹೆಸರು ಬಹಿರಂಗವಾಗಿ ಹೇಳೋದು ಬೇಡ, ನಾನು ಯಾವ ಜಾಗದಲ್ಲಿ ತೆಗಿತೀನಿ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ನನ್ನ ಗಲ್ಲಿಗೇರಿಸ್ತೇನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸರ್ ಅಂತ ಹೆದರ್ಕೊಂಡಿದ್ದಾನೆ ಅವನು. ಹೀಗಾಗಿ ಅಂಥ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಮುಂದೆ ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ಹೀಗಾಗಿ ಅಂಥವ್ರು ತೆಗೆದು ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಕೆಳಹಂತದ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ. ಬಟ್ ಎಂಟೈರ್ SIT ವಿರುದ್ಧ ನಾವೇನು ಇದು ಮಾಡ್ತಾ ಇಲ್ಲ, SIT ನಡಿಬೇಕು ಅಂತಲೇ ನಮ್ದು ಇದನ್ನಿದೆ. ಹೀಗಾಗಿನೇ ಅಭಿಷೇಕ್ ಏನು ರಿಟ್ ಪಿಟಿಷನ್ ಹಾಕಿದ್ದೆ, FIRನ ಸ್ಕ್ವಾಶ್ ಮಾಡಬೇಕು ಅಂತೇಳಿ. ಆ ರಿಟ್ ಪಿಟಿಷನನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಗೊತ್ತಿದೆ ಅಲ್ಲ, ಗೊತ್ತಿದೆ, ಅವನು ತೋರಿಸಿದ್ದಾನೆ. ಫಸ್ಟ್ ತೊಗೊಂಡು ಬಂದು ತೋರಿಸಿದ್ದೆ ನನಗೆ. ನಾನು ಎಲ್ಲೂ ಇಲ್ಲ ಅಂತ ಹೇಳಿಲ್ಲ, ನಾನು SIT ತನಿಖೆಯಲ್ಲೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ, ಈಗ ನಿಮ್ಮ ಮುಂದೆನೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ. ಆನಂತರ ಇಲ್ಲಿ ಯಾವುದು ಅಪರಾಧ ಅನ್ನೋದೇ ಇಲ್ಲ. ನೋಡಿ, ಒಂದು ವೇಳೆ ಚಿನ್ನಯ್ಯ ಅನ್ನೋನು ಹೂತು ಹಾಕಿದಂತಹ ಅಸ್ಥಿ ಪಂಜರಗಳನ್ನು ಮೇಲೆ ಎತ್ಕೊಂಡು ಬಂದಿದ್ದರೆ ಅದು ಅಪರಾಧ ಆಗುತ್ತೆ. ಮೇಲ್ಮೈಯಲ್ಲಿ ಸಿಕ್ಕಿದ್ದು ತೊಗೊಂಡು ಬಂದಿದ್ದಾನೆ ಬಂಗ್ಲೆಗುಡ್ಡೆಯಲ್ಲಿ. ಅದೇ ಬಂಗ್ಲೆಗುಡ್ಡೆಯಲ್ಲಿ 7 ಸಿಕ್ಕಿದೆ. ಅದೇ ಬಂಗ್ಲೆಯಲ್ಲಿ ಅದೇ ಜಾಗದಲ್ಲಿ ನಿಂತರೇ ತೊಗೊಂಡು ಬಂದಿದ್ದು. ಹೀಗಾಗಿ ನಾನು ಯಾವುದೂ ಕೂಡ ಅದರಲ್ಲಿ ಅವನು ಒಬ್ಬನು ತೊಗೊಂಡು ಬರ್ತಾನೆ, ನೋಡಿ ಇಂಥಲ್ಲಿ ಇದನ್ನಿದೆ, ಬುರುಡೆ ಇದೆ ಅಂತ ಹೇಳಿದ್ರೆ ಓನ್ಲಿ ಆಪ್ಷನ್ ಏನಂತ ಹೇಳಿದ್ರೆ ಒಂದು ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು. ಆ ಕೆಲಸ ನಾವು ಮಾಡಿದ್ದೀವಿ ಇಷ್ಟೇ. ಕಾನೂನಿನ ಸಲಹೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ. ಅವ್ನು ಹೇಳ್ತಾ ಇರೋದು ನಿಜನ ಸುಳ್ಳ ಅನ್ನೋದಕ್ಕೆ ನಾನು ಕರ್ಕೊಂಡು ಹೋಗಿದ್ದಾನೆ, ಅವನು ನಾನು ಕರ್ಕೊಂಡು ಹೋಗಿ ತೋರಿಸಿದ್ದಾನೆ. ಇಟ್ ಇಸ್ ಅ ಟ್ರೂ, ಇಟ್ ಇಸ್ ಅ ಫ್ಯಾಕ್ಟ್. ಅಷ್ಟೊಂದು ಮತ್ತೆ ಅಲ್ಲಿ ಕಳೆ ಬರಗಳಿದೆ ಅಂತ ಹೇಳಿದ ಮೇಲೆ ನಾವು ಅವನ್ನ ಕೋರ್ಟಿಗೆ ಕಳಿಸಿದ್ದೀವಿ, ಇಷ್ಟೇ ಆಗಿರೋದು. ಖಂಡಿತ ಅವ್ರು ಏನಾದರೂ ಅವಕಾಶ ಕೊಟ್ಟರೆ ನಾವು ಆ ಕೆಲಸ ಮಾಡ್ತೀವಿ. ನಾನು ಒಬ್ಬನೇ ಅಲ್ಲ, ಇಡೀ ಊರು ಜನನೇ ರೆಡಿ ಇದ್ದಾರೆ ಈಗ. ಇನ್ನು ನೋಡಿ, ಅವನು ತೋರಿಸಿದ್ದು ಏನು 13 ಜಾಗ ಏನೂ ಅಲ್ಲದು, ಇನ್ನೂ ಮಾಸ್ ಬರಿಯಲ್ ಸೈಟ್ ಸುಮಾರಿದೆ. ಅವನು ಹೇಳಿದ್ದಾನೆ. ಅದಕ್ಕೆ ನಮ್ಗೆ ಯಾಕೆ ಇಷ್ಟೊಂದು ಕುತೂಹಲ ಇದೆ, ಅದು ವರದಿಯಲ್ಲಿ ಏನಿದೆ ಅಂತೇಳಿ ವರದಿಯಲ್ಲಿ ನೋಡ್ತೀವಿ ನಾವು. ಅದರಲ್ಲಿ ಮಾಸ್ ಬರಿಯಲ್ ಸೈಟ್ ನನಗನ್ಸಿದ ಮಟ್ಟಿಗೆ ಇನ್ನೂ 2-3 ಮಾಸ್ ಬರಿಯಲ್ ಸೈಟ್ ಇದೆ. ಇವನು ತಪ್ಪಾಗಿ ಇವನು ತೋರ್ಸೋಕೆ ಹೇಳಿದ್ದಾರೆ ಅವನಿಗೆ. ನಾವಿಷ್ಟೇ ಅಲ್ಲ, ಊರವ್ರು ರೆಡಿ ಇದ್ದಾರೆ ತೋರಿಸೋದಕ್ಕೆ, ಸಾಕಷ್ಟು ಇನ್ನೂ ಇದೆ. ಹೀಗಾಗಿ ನಾವು ಹೇಳೋದು SIT ನಿಲ್ಲಬಾರ್ದು, SIT ಕಂಟಿನ್ಯೂ ಆಗಲಿ ಅಂತ ನಾವು ವಿನಂತಿ ಮಾಡ್ತೀವಿ.